ಕಣ್ಣುಗಳಲ್ಲಿ ಯಾವಾಗಲೂ ಉರಿ ಅಥವಾ ನೀರು ಬರೋದು ಅಥವಾ ಸಂಜೆ ಆಗುವಷ್ಟರಲ್ಲಿ ದೃಷ್ಟಿ ಮಂಜಾಗ್ತಿದೆ ಅಂತ ಅನ್ನಿಸ್ತಿದ್ಯಾ? ನಾವೆಲ್ಲರೂ ದಿನಾ ಪೂರ್ತಿ ಲ್ಯಾಪ್ಟಾಪ್, ಮೊಬೈಲ್ ಅಥವಾ ಕಂಟಿನ್ಯೂಸ್ ಆಗಿ ಓದೋದು ಅಥವಾ ಕ್ಯಾಮೆರಾ ಲೆನ್ಸ್ ಗಳ ಹಿಂದೆ ನಮ್ಮ ಜೀವನನ ಸಾಗಿಸ್ತೀವಿ. ಈ ಸ್ಕ್ರೀನ್ ಗಳಲ್ಲಿ ನಾವು ಎಷ್ಟು ಮುಳುಗಿರ್ತೀವಿ ಅಂದ್ರೆ ಕಣ್ಣುಗಳನ್ನ ಬ್ಲಿಂಕ್ ಮಾಡೋದನ್ನೇ ಮರ್ತು ಹೋಗಿರ್ತೀವಿ. ಇದರಿಂದ ಕಣ್ಣಿನಲ್ಲಿರುವ ನೀರಿನ ಅಂಶ ಒಣಗಿ ಹೋಗಿ ಡ್ರೈ ಐಸ್ ಶುರುವಾಗುತ್ತೆ. ಇದನ್ನ ಹಾಗೆ ಇಗ್ನೋರ್ ಮಾಡಿದ್ರೆ ವಿಪರೀತ ತಲೆನೋವು ಮತ್ತು ಕಣ್ಣಿನ ಪವರ್ ಕೂಡ ಶುರುವಾಗುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನಿಮ್ಮ ಕಣ್ಣಿನ ಆರೋಗ್ಯ ಕಾಪಾಡೋಕೆ ಈ 3 ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ. ಮೊದಲನೆಯದು 20-20-20 ರೂಲ್. ಪ್ರತಿ 20 ನಿಮಿಷ ಸ್ಕ್ರೀನ್ ನೋಡಿದ ಮೇಲೆ ಸ್ಕ್ರೀನ್ ಇಂದ ಕಣ್ಣು ತೆಗೆದು 20 ಅಡಿ ದೂರ ಇರುವಂತಹ ಯಾವುದಾದರೂ ವಸ್ತುವನ್ನ ಕನಿಷ್ಠ 20 ಸೆಕೆಂಡ್ ನೋಡಿ. ಇದರಿಂದ ನಿಮ್ಮ ಕಣ್ಣಿನ ಮಸಲ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗುತ್ತೆ. ಎರಡನೆಯದು ಪ್ರೊಟೆಕ್ಷನ್ ಮತ್ತು ಹೈಡ್ರೇಷನ್. ಸ್ಕ್ರೀನ್ ನ ನೋಡುವಾಗ ಆಗಾಗ ಕಣ್ಣು ಬ್ಲಿಂಕ್ ಮಾಡಿ. ಹಾಗೆ ಬಿಸಿಲಿನಲ್ಲಿ ಹೊರಗೆ ಹೋಗುವಾಗ UV ಪ್ರೊಟೆಕ್ಷನ್ ಇರುವಂತಹ ಸನ್ ಗ್ಲಾಸಸ್ ಗಳನ್ನ ಬಳಸಿ. ಅಷ್ಟೇ ಅಲ್ಲದೆ ದಿನ ಇಡೀ ನೀರು ಕುಡಿಯೋದು ನಿಮ್ಮ ಕಣ್ಣಿನ ತೇವಾಂಶಕ್ಕೆ ಬಹಳ ಮುಖ್ಯ. ಮೂರನೆಯದು ಸರಿಯಾದ ಡಯಟ್. ಕಣ್ಣಿನ ಆರೋಗ್ಯಕ್ಕೆ ಕೇವಲ ಕ್ಯಾರೆಟ್ ಮಾತ್ರ ಅಲ್ಲ, ಹಸಿರು ಸೊಪ್ಪುಗಳು, ಒಮೆಗಾ 3 ಹೆಚ್ಚಾಗಿ ಇರುವಂತಹ ಡ್ರೈ ಫ್ರೂಟ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರುವಂತಹ ಆಹಾರಗಳನ್ನ ನಿಮ್ಮ ಡಯಟ್ ನಲ್ಲಿ ಸೇರಿಸಿ. ಈ ವಿಡಿಯೋನ ದಿನ ಇಡೀ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋ ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿ. ಇದೇ ರೀತಿಯ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನ ಫಾಲೋ ಮಾಡಿ.